ಹಾಯ್ ಹಲೋ ನಮಸ್ಕಾರ. ಸೊ 1 ವೀಕ್ ಆದಮೇಲೆ ಮತ್ತೆ ಬರ್ತಾಯಿದ್ದೀನಿ ನಿಮ್ಮ ಮುಂದೆ ಹೊಸ ವ್ಲಾಗ್ನೊಂದಿಗೆ. ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಸೊ ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನೀವೇನಾದ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ, ಇಲ್ಲಿ ಬರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರ ಜೊತೆ ಸೊ ಅವರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇದರಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಇದು ನಾವು ಲಾಸ್ಟ್ ವೀಕು ಊಟಿಗೆ ಹೋಗಿದ್ವಿ ರೋಡ್ ಟ್ರಿಪ್ಪು. ಸೊ ಅಲ್ಲಿದು ಬೆಂಗಳೂರಿಂದ ಊಟಿಗೆ ಹೋಗಿದ್ದು ಮತ್ತು ಊಟಿಲಿ ಸ್ಟೇ ಆಗಿದ್ದು ಹೋಟ್ಲಿದು ಅಷ್ಟೇ ಇರೋದು ಈ ವಿಡಿಯೋದಲ್ಲಿ. ಸೊ ಇದರ ಪಾರ್ಟ್ 2 ಅಲ್ಲಿ ಊಟಿಲಿ ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅದ್ರ ವಿಡಿಯೋಸ್ ಹಾಕ್ತೀನಿ. ಸೊ ಅದನ್ನು ಮರೀದೆ ನೋಡಿ. ಸೊ ಇವತ್ತಿನ ವ್ಲಾಗು ಫಸ್ಟೇ ಈಗ ಹೇಳ್ದಂಗೆ ಇಟ್ಸ್ ಜಸ್ಟ್ ಅ ರೋಡ್, ಅಂದರೆ ಆ ರೂಟ್ ತುಂಬ ಚೆನ್ನಾಗಿದೆ. ಅಂದರೆ ಫುಲ್ ಗ್ರೀನರಿ ಎಲ್ಲ, ಬಂಡೀಪುರ ಮತ್ತು ಮಧುಮಲೈ ಫಾರೆಸ್ಟ್ ಮಧ್ಯೆ ಹೋಗೋದು. ನಾವು ಮಾಸಿನಗುಡಿ ಆ ರೂಟ್ ಮೇಲೆ ಹೋಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಹಸಿರು ಎಷ್ಟು ಅಂದರೆ ಹಸಿರು ನೋಡಿ ಕಣ್ಣು ಕುಕ್ಕೋಷ್ಟು ಹಸಿರು ಅನ್ನಿಸ್ಬಿಡತ್ತೆ, ಅಷ್ಟು ಹಸಿರು. ವೆರೈಟಿ ಆಫ್ ಗ್ರೀನರ್, ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ತುಂಬ ಡಾರ್ಕ್ ಗ್ರೀನ್, ತುಂಬ ಲೈಟ್ ಗ್ರೀನ್, ಯೆಲ್ಲೋಯಿಶ್ ಗ್ರೀನ್, ಹಾಗೆ ಬ್ಲೂ ಸ್ಕೈ, ವೈಟ್ ಕ್ಲೌಡ್ಸ್, ತುಂಬ ಚೆನ್ನಾಗಿತ್ತು. ಸೊ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿ ವಿಡಿಯೋನ. ಲಾಸ್ಟ್ ವೀಕ್ ಒಂದ್ಸತಿ ನಾವು ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಅನ್ಸುತ್ತೆ, ಒಂದ್ಸತಿ ಊಟಿಗೆ ಹೊರಟಿದ್ವಿ. ಕಾರ್ ಕೈ ಕೊಡ್ತು ಅಂತೆಲ್ಲ ಹೇಳಿ ಒಂದು ವಿಡಿಯೋ ಮಾಡಿದ್ನಲ್ಲ, ಅದು ಇದೇ ಸಿಗ್ನಲಲ್ಲಿ ನಮಗೆ ನಾವು ಕಾರ್ ನಿಲ್ಲಿಸಿ ಅಲ್ಲೇ ಸೈಡ ಮರ ಇದೆಯಲ್ಲ, ಅಂದರೆ ಬಸ್ ಹೋಯ್ತಲ್ಲ, ನಾವು ಇದೇ ಪ್ಲೇಸಲ್ಲಿ ಕಾರ್ ನಿಲ್ಲಿಸಿ 2 hours ರೋಡ್ ಅಸಿಸ್ಟೆಂಟಿಗೆ ಕಾದಿದ್ವಿ. ಸೊ ನೆನಪಾಯ್ತು ಈ ಸಿಗ್ನಲ್ ನೋಡ್ತಾ ಅದಕ್ಕೆ ಹೇಳುವ ಅಂತ ಹೇಳಿದೆ. ಆ ವಿಡಿಯೋ ಲಿಂಕ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾವು ಬೆಟ್ಟಕ್ಕೆ ಹೋಗ್ತಾ ಇಲ್ಲ. ಇಲ್ಲಿಂದ ಕಾಣುತ್ತೆ ದೊಡ್ಡ ಬೆಟ್ಟ, ಕಾಣ್ತಿಲ್ಲ, ಮುಚ್ಚಿತ್ತು. ಓ ಅದೇ ಬೆಟ್ಟ, ಅಲ್ಲಿ ಮಳೆ ಬರ್ತಿತ್ತಲ್ಲ, ಅಲ್ಲಿ ಬರ್ತಾ ಇದೆ ನೋಡು, ಅದೇ ಬೆಟ್ಟ.
ಮಧ್ಯೆ ಹೋಗ್ತೀವಿ.
इनके नाम गड़बड़ होगा। करते तो यू कुछ तो ये मंगा कहाँ कसरत कंडे ಅಲ್ಲಿ ಕಾಣ್ತು ನನಗೆ ಅದಕ್ಕೇನೋ ಏಡು ಉಂಟು ಟೂ ಶಾಪ್ ಉಂಟು ಕಂಡ್ಯಾ ವೈಲ್ಡ್ ಎಲಿಫೆಂಟ್ ಅಲ್ಲ ಅದು ಕಂಡ್ಯಾ ಆನೆ ಅದ್ರ ಮೇಲೆ ಏನಿದೆ ಇದ್ರ ಮೇಲೆ ಏನಿದೆ ಇದು ಫುಲ್ ಸಿನಿಕ್ ರೂಟ್ ಅಂದ್ರೆ ಇದು ಫುಲ್ ಫಾರೆಸ್ಟ್ ರೂಟ್ ಇದು ಓವರ್ಫ್ಲೋ ಆಗಿದೆಯಲ್ಲ ಮೊನ್ನೆ ಇಮ್ಯಾಜಿನ್ ಮಾಡಿ ಎಷ್ಟು ನೀರು ಹೋಗಿರ್ಬೋದಲ್ಲ
ಮಾಸಿನಗುಡಿ ಮೇಲೆ ನಾವು ಹೋದ್ವಲ್ಲ ಊಟಿಗೆ, ಅಲ್ಲಿ ಚೆಕ್ ಪೋಸ್ಟಲ್ಲಿ ಆ್ಯಕ್ಚುಲಿ ಇದು ಕೇಳ್ತಾರೆ, ಏನು ಹೇಳ್ತಾರೆ, ಅದು ಇ ಪಾಸ್ ಕೇಳ್ತಾರೆ. ನೀವು ಫಸ್ಟೇ ಊಟಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಅವ್ರದ್ದು ವೆಬ್ಸೈಟ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಲಿ ನಾವು ಇ ಪಾಸ್ ತಗೊಂಡು, ಅಂದರೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಇ ಪಾಸ್ ತಗೊಂಡು ಹೋಗಬೇಕು. ಅದಲ್ಲಿ ರಿಕ್ವೈರ್ಮೆಂಟ್. ಅಲ್ಲೋಡ ಬೆಟ್ಟ. ನಾವು ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆಗಲಿಂದ. ನಿಂಗೆ ಗೊತ್ತೇ ಇರಲಿಲ್ಲ ಅಲ್ವಾ? ನಾವು ಬೆಟ್ಟದಲ್ಲೇ ಇದೀವಿ ಈಗ. ಅದ್ರೊಳಗೆ ಕಸ ಅಂದ್ರೆ ಕಸ ಅಲ್ಲ, ಎಂತ ಹೇಳ್ತಾರೆ ಅದಕ್ಕೆ, ಅದೊಂಥರ ರಾಗಿ ತರ ಇರುತ್ತೆ ಕೊಟ್ಟದ್ರೊಳಗೆ. ಬೀನ್ಸ್ ತರ. ತಿನ್ನು ಬೀನ್ಸ್ ಅಲ್ಲ, ಅಂದ್ರೆ ಎಂತ ಹೇಳ್ತಾರೆ, ಒಂಥರ ಈ ರಾಗಿ ಕಾಳಿರತ್ತೆ ಆಯ್ತಾ, ಸಾಸಿವೆ ಎಲ್ಲ ಇರುತ್ತಲ್ಲ, ಆ ಥರದ ಎಂಥದ್ದು ಹಾಕಿರ್ತಾರೆ. ಬೀನ್ಸ್ ಅಲ್ಲ, ಅದೊಂಥರ ಎಂಥದ್ದು ಒಂದು ಹಿಂಗಿರುತ್ತೆ, ಅದನ್ನ ಹಾಕಿರ್ತಾರೆ. ಅದೆಲ್ಲ ಕಡೆ ಹೋಗ್ತಿರತ್ತೆ. ಎಂತ ಮಾಡೋದು ಪಿಂಕ್ ಬೇಬಿನ? ನಾನು ನಿನ್ನ ಹಿಡಿಯೋಕೆ ಹಾಕಿಲ್ಲಪ್ಪ.
ವಿಡಿಯೋ. ಎಂತಕ್ಕೆ? ಗಾಡಿ ಹತ್ತುತ್ತಾ ಇಲ್ಲ, ಮೆಲ್ಲಕ್ಕೆ ಹೋಗ್ತಿದ್ದೆ. ಅವೆಲ್ಲ ಫಾಸ್ಟ್ ಆಗ್ಬಿಟ್ಟೆ ಇದಕ್ಕೆ ವಯಸ್ಸೈತೆ ಪಾಪ. ಅಲ್ಲಿ ಇತ್ತಲ್ಲ ಹೊರಕೊಂಡು ಹೊತ್ತಿಗೆ ಹಂಗೆ ಹೋಗಿ ಊಟಿ ಕ್ಯಾರೆಟ್, ಊಟಿ ಕ್ಯಾರೆಟ್ ಫೇಮಸ್ ಅಲ್ಲ, ಒಂಥರ ಸಣ್ಣಗಿರುತ್ತೆ. ಪುಟ್ಟು ಕುದುರೆ ಕಣೋ. ಪರ್ಸ್ ಅಷ್ಟೊಂದು ಊಟಿ. ಇದೀಗ ನಾವು ಊಟಿ ರೀಚ್ ಆದ್ವಿ. ಊಟಿ ಆಲ್ಮೋಸ್ಟ್ 3-4 ಆಗಿತ್ತು, 4 ದಾಟಿತ್ತು ಅಂತ ನಾವು ರೀಚ್ ಆಗ್ತಾ. ಮಳೆ ಸ್ವಲ್ಪ ಅಲ್ಲಲ್ಲಿ ಸಿಕ್ಕಿತ್ತು. ನೀವು ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ, ಎಷ್ಟು ಗ್ರೀನರಿ ಅಲ್ಲ, ನಾನು ಹೇಳ್ದಂಗೆ ಚೆನ್ನಾಗಿತ್ತು ಒಂಥರ. ಆಮೇಲೆ ಇಲ್ಲಿಂದ ನಾವು ಅದೇ ಒಂದು ಹೋಟ್ಲು ಬುಕ್ ಮಾಡಿದ್ವಲ್ಲ, ಅಲ್ಲಿ ಹೋದ್ವಿ. ಚೆನ್ನಾಗಿತ್ತು ಹೋಟ್ಲು, ಅಫೋರ್ಡಬಲ್ ರೇಟ್ಸ್ ಎಲ್ಲ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಅದೇ ನಾನು ಹೇಳಿದ್ನಲ್ಲ, ಈವ್ನಿಂಗ್ ಆಗಿತ್ತು. ಸೊ ಜಸ್ಟ್ ಏನು ಹೇಳ್ತಾರೆ, ಸ್ನ್ಯಾಕ್ಸ್ ಇತ್ತು. ಒಂದು ಚಿರಂತನ್ ಹಾಲು ಕುಡಿದ್ಬಿಟ್ಟು, ಆಮೇಲೆ ಬೋಂಡ, ಈರುಳ್ಳಿ ಬೋಂಡ ಮಾಡಿದರೆ, ಈರುಳ್ಳಿ ಬೋಂಡ ಮತ್ತು ಫ್ರೆಂಚ್ ಫ್ರೈಸ್ ಥರ ಇನ್ನೂ ಕೊಟ್ಟರು ಸ್ನ್ಯಾಕ್ಸ್. ಅದನ್ನು ತಿಂದ್ಬಿಟ್ಟು ಅದು ಅಲ್ಲಿ ಇನ್ನೊಂದು ಪ್ಲೇಸ್ ಇತ್ತು. ಸೊ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಹೊರಗಡೆ, ಅದು ಫುಡ್ ಆರ್ಡ್ರ್ ಮಾಡಿದ್ವಲ್ಲ ಬರೋ ತನಕ. ಆಮೇಲೆ ನಾವು ಒಳಗೆ ಹೋಗಿ ತಿಂದ್ವಿ. ಯಾಕಂದರೆ ತುಂಬ ಚಳಿ, ನಮ್ಗೆ ಐಡಿಯಾ ಇರಲಿಲ್ಲ ಇಷ್ಟು ಚಳಿ ಇರುತ್ತೆ ಅಂತ. ನಾವು ಸ್ವೆಟರು ಟೊಪ್ಪಿ ಏನು ತೊಗೊಂಡು ಹೋಗಿರಲಿಲ್ವಾ. ಹಬ್ಬ, ನನಗಂತೂ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ಬಿಡ್ತು ಅಲ್ಲಿ. ಅಯ್ಯೋ ಯಾಕಾರು ನಾನು ತಂದಿಲ್ಲ ಜಾಕೆಟೆಲ್ಲ ಅನ್ನಿಸ್ಬಿಡ್ತು. ಸುಮಾರು ಟೈಮ್ ಆಗಿತ್ತು ಈ ಥರ ಚಳಿಲಿದ್ದು. ಸೊ ಇದು ಆನಿಯನ್ ಪಕೋಡ ಮತ್ತು ಇದು ತರಿಸಿದ್ವಲ್ಲ, ಅದನ್ನು ತಿಂದ್ಬಿಟ್ಟು ಹಾಗೆ ಮತ್ತೆ ಹೊರಗೆಲ್ಲ ಹೋಟ್ಲು ಹೊರಗಡೆ ಚೆನ್ನಾಗಿತ್ತು ವ್ಯೂ ಎಲ್ಲ. ಸ್ವಲ್ಪ ಹೊತ್ತೆಲ್ಲ ಅದನ್ನು ನೋಡಿದ್ವಿ. ಆಮೇಲೆ ಕೆಳಗೆ ಹೋದ್ವಿ. ಅಲ್ಲಿ ಕೆಳಗೆ ತನಕನೂ ಇಳ್ಕೊಂಡು ಹೋದ್ವಿ ನಾವು. ಅಲ್ಲಿ ನೋಡೋಣ ಏನೇನಿದೆ ಅಂತೆಲ್ಲ, ಹೆಂಗೆ ಕಾಣಿಸುತ್ತೆ ವ್ಯೂ. ಅಂದರೆ ಊಟಿ ಫುಲ್ ವ್ಯೂ ಒಂಥರ ಸಿಗ್ತಾ ಇತ್ತಲ್ಲ, ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಸುಮಾರು ಗಿಡ ಎಲ್ಲ ಇತ್ತು. ನಂಗೆ ಊಟಿಲಿ ಅದು ಭಾರಿ ಇಷ್ಟ ಆಯ್ತು. ಎಲ್ಲಿ ನೋಡಿದ್ರು ಹೂವಿನ ಗಿಡಗಳು. ಮೇ ಬಿ ಅಲ್ಲಿನ ವೆದರಿಗೆ ಚೆನ್ನಾಗಿ ಬರತ್ತೆ ಅಂತ. ನಾವು ಇಲ್ಲೆಲ್ಲ ಟ್ರೈ ಮಾಡಿದ್ರೆ ಬರಲ್ಲ, ಅಷ್ಟು ಚೆನ್ನಾಗಿಲ್ಲ. ಆ ವೆದರಿಗೆ ಹಂಗೆ ಬಂದುಬಿಡುತ್ತೆ. ಈವನ್ ಮಲೆನಾಡಲ್ಲಿ ಅಷ್ಟೇ ಹೂವಿನ ಗಿಡಗಳೆಲ್ಲ ನೋಡಿ ಏನು ಚೆನ್ನಾಗಿ ಬರುತ್ತೆ, ಕಲರ್ ಹೂಗಳು. ನಾವಿಲ್ಲಿ ತಂದರೆ 4-5 ದಿನ, ಮ್ಯಾಕ್ಸಿಮಮ್ 1 ತಿಂಗಳು ಎಲ್ಲ ಒಣಗೋಗುತ್ತೆ. ಎಷ್ಟು ಆರೈಕೆ ಮಾಡಿದ್ರೆ ಅಷ್ಟಪ್ಪ. ಅದೇನೋ ನಾವು ವೆದರಿಗೆ ಬರಲ್ವ ಅಂತ. ಆಮೇಲೆ ಅವನಿಗೆ ತುಂಬ ಖುಷಿ ಆಯಿತು. 1-2-3 ಹಾಡು ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ. ಆ್ಯಕ್ಚುಲಿ ಹಾಡು ನಾನು ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ ಅದನ್ನು ಮ್ಯೂಟ್ ಮಾಡಿಬಿಟ್ಟೆ ಹಾಡನ್ನ.
ಇದು ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾನಲ್ಲ, ಡ್ಯಾನ್ಸ್ ಕ್ಲಾಸಲ್ಲಿ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ಒಂದು ಹಾಡು ಹೇಳ್ಕೊಟ್ಟಿದ್ರೆ ಆ ಹಾಡು ಮಾಡೋದಂದ್ರೇ ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಇನ್ನೊಂದು ಇವಾಗ ಯಾವುದೋ ಒಂದು ರೀಸೆಂಟಾಗಿ ಟ್ರೆಂಡ್ ಆಗ್ತಿದೆಯಲ್ಲ, ಅದಾದ ಕಾಟ್ ಮೇಲೆ ಅದು ಮಾಡೋಕ್ಕೆ ಇಷ್ಟ, ಅದನ್ನು ಮಾಡ್ದೆ. ಹೀಗೆ ಒಂದೆರಡು ಡ್ಯಾನ್ಸ್ ಎಲ್ಲ ಮಾಡಿದೆ. ಆಮೇಲೆ ಅದನ್ನು ವೀಡಿಯೋ ಮಾಡು ಅಂತೆಲ್ಲ ಹೇಳಿದ್ನ, ಹಾಗೆ ಮತ್ತು ವೀಡಿಯೋ ಮಾಡಿದೆ. ಸ್ವಲ್ಪ ವೇಷ ಎಲ್ಲ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದೆ. ಏನೋ ಎಂಜಾಯ್ ಮಾಡ್ತಿದ್ದಾನಲ್ಲ ಅಂತ ನಾವು ಅವ್ನು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸುಮ್ಮನೆ ಕೂತ್ಕೋ. ಅಪ್ಪ ನಾನು ಮೋಟರ್ ಸ್ವಲ್ಪ ಸುಮ್ಮನೆ ಕೂತ್ಕೋ. ಮೋಟರ್ ಬೈಕ್ ಹಾಕ್ತೆ, ಸುಮ್ಮನೆ ಕೂತ್ಕೋ. ನೋಡ್ತಾ ಇದ್ದೆ ಮೋಟರ್, ನಮ್ಮ ಮನೇಲಿ ಮೋಟರ್ ಅಲ್ಲ ಹಾಗೆ. ಒಂದು ಟಿವಿ. ಅದಕ್ಕೆ ಕೋಡ್ ಹೇಳ್ತಾ ಇದೆ, ಕೋಡ್ ಕೋಡ್ ರೂಮಲ್ಲಿ ಕೂತು ಬೋರ್ ಆಯಿತು, ಏನು ಮಾಡೋದು, ಅದಕ್ಕೆ ಬೆಟರು ಎಲ್ಲಿಗಾರು ಒಂದು ರೌಂಡ್ ಹೋಗಿ ಬರೋಣ ಅಂತ. ಬಟ್ ಎಲ್ಲ ಕ್ಲೋಸ್ ಆಗಿರುತ್ತಲ್ಲ, ನೈಟ್ ಹೊತ್ತೇನು ಇರೋಲ್ಲ ನೋಡೋಕ್ಕೆ. ಅದಕ್ಕೆ ಮತ್ತೆ ಬೇಡ ಅಂತ ಸುಮ್ಮನೆ ಊಟಿ ಹೆಂಗಿದೆ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ. ಊಟಿ ಸಿಟಿಲಿ ನೈಟ್ ವ್ಯೂ ನೋಡೋಣ ಸಿಟಿದು ಅಂತ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ರೂಮಿಗೆ ಹೋಗಿ ಊಟ ಮಾಡಿ ಮಲಗಿದ್ವಿ. ಅಲ್ಲಿಗೆ ಇವತ್ತಿನ ದಿನ ಮುಗೀತು. ನಾನು ವ್ಲಾಗ್ಸ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಯಾವ್ಯಾವ ಪ್ಲೇಸ್ ಹೋಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತೆಲ್ಲ ತೋರಿಸ್ತೀನಿ. ನಿಮಗೂ ನೆಕ್ಸ್ಟ್ ಹೋಗೋದಾದರೆ ಐಡಿಯಾ ಬರುತ್ತೆ. ನಾವು ಜಾಸ್ತಿ ಹೋಗಲಿಲ್ಲ, 3 ಪ್ಲೇಸಿಗೆ ಹೋಗಿದ್ದು, ಬಟ್ ಚೆನ್ನಾಗಿತ್ತು, ಅದನ್ನು ನಾನು ತೋರಿಸ್ತೀನಿ. ನಿಮ್ಗೇನಾದ್ರು ಹೆಲ್ಪ್ ಆಗೋದಾದರೆ ಒಳ್ಳೆಯದಲ್ವಾ. ಸೊ ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.